ಹಲೋ ಗೈಸ್, ಹಿಡಿಗೂ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ರಿಪೀಟರ್ಸ್ ವಿದ್ಯಾರ್ಥಿಗಳು ಎಕ್ಸಾಮ್ 2ನ ಬರೀತಾ ಇದ್ರು, ನಿಮಗೆ ಬಂದ್ಬಿಟ್ಟು ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಡೌಟಲ್ಲಿ ಇರ್ತಾರೆ. ಮತ್ತು ಥಿಯರಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ನಾವು ಎಷ್ಟು ತಗೋರೆ ನಾವು ಪಾಸ್ ಆಗ್ತೀವಿ, ನಮಗೆ ಇಂಟರ್ನಲ್ ಕೊಟ್ಟರೆ ನಾವು ಪಾಸ್ ಆಗ್ತೀವೋ ಇಲ್ವಾ ಅಂತ ತುಂಬ ಜನ ವಿದ್ಯಾರ್ಥಿಗಳು ಡೌಟಲ್ಲಿ ಇರ್ತಾರೆ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ರಿಪೀಟರ್ಸ್ ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ, ಮತ್ತು ಎಕ್ಸಾಮ್ 2 ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದರೆ ಪಾಸ್ ಆಗ್ತೀರಾ ನೀವು, ಮತ್ತು 2026 ರಿಪೀಟರ್ಸ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು, ಮತ್ತು 2025 ಕೂಡ ನೀವು ಫೇಲ್ ಆಗಿರ್ತಾರೆ, ಎಕ್ಸಾಮ್ 2ನ ಬರೀತಿದ್ದಾರೆ, ನಿಮಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ, ಮತ್ತು ಎಕ್ಸಾಮ್ 2 ಕಷ್ಟ ಇರುತ್ತಾ ಅಥವಾ ಈಸಿ ಇರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ನ ಮಾಡೋಣ. ರಿಪೀಟರ್ಸ್ ವಿದ್ಯಾರ್ಥಿಗಳು ಯಾರೆಲ್ಲ ಎಕ್ಸಾಮ್ 2ನ ಕಟ್ಟಿ ಬರೀತಾ ಇದ್ದಾರೆ 2025 ಆಗಿರ್ಬೋದು ಮತ್ತು 24 ಯಾರೇ ಆಗಿರ್ಬೋದು, ರಿಪೀಟರ್ಸ್ ವಿದ್ಯಾರ್ಥಿಗಳು ಈ ವರ್ಷ ಎಕ್ಸಾಮ್ 2ನ ಕಟ್ಟಿ ಬರೀತಾ ಇದ್ದೀರಾ, ನಿಮಗೆ ಬಂದ್ಬಿಟ್ಟು ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು 33% ಬಂದರೆ ನೀವು ಪಾಸ್ ಆಗ್ತೀರಾ. ಅಂದರೆ ಪ್ರತಿ ಸಬ್ಜೆಕ್ಟಲ್ಲೂ ಬಂದ್ಬಿಟ್ಟು ನಿಮಗೆ 6 ಸಬ್ಜೆಕ್ಟ್ ಇದೆ, ಪ್ರತಿ ಸಬ್ಜೆಕ್ಟಲ್ಲೂ ಬಂದರೆ 33% ಬರಲೇಬೇಕು. 33% ಬಂದರೆ ನೀವು ಎಕ್ಸಾಮ್ 2 ಅಲ್ಲಿ ಬಂದ್ಬಿಟ್ಟು ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ. ಹಾಗಾದರೆ ನಾವು ಎಷ್ಟು ತೆಗಿಬೇಕು ಬ್ರೋ ಅಂತ ನೀವು ಕೇಳೋದಾದರೆ, ನೀವು ಬಂದ್ಬಿಟ್ಟು 625ಕ್ಕೆ ನೀವು ಎಕ್ಸಾಮ್ನ ಬರೀತೀನಿ ಅಂದರೆ 625ಕ್ಕೆ ಬಂದ್ಬಿಟ್ಟು 198 ತೆಗೆದ್ರೆ ನೀವು ಎಕ್ಸಾಮ್ 2 ಅಲ್ಲಿ ಪಾಸ್ ಆಗ್ತೀರಾ. ಹಾಗಾದರೆ ನೀವು ಕೇಳ್ಬೋದು, ಅಂದರೆ ಬ್ರೋ ಈಗ 625ಕ್ಕೆ ನಾವು ಇಂಟರ್ನಲ್ ಪ್ಲಸ್ ಎಲ್ಲ ಇರುತ್ತೆ, 625 ಅಂದರೆ ನಿಮಗೆ 80 ಥಿಯರಿ ಏನು ಎಕ್ಸಾಮ್ ಬರೀತೀರಾ, 80 ಥಿಯರಿ ಎಕ್ಸಾಮ್ ಇರುತ್ತೆ, ಇದನ್ನು ಬಿಟ್ಟಾಕಿ 80 ಥಿಯರಿ ಎಕ್ಸಾಮ್ ಇರುತ್ತೆ, ಇನ್ನು 20 ಬಂದ್ಬಿಟ್ಟು ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಅನ್ನೋದಿರುತ್ತೆ. ಎಲ್ಲ ಟೋಟಲ್ ಎಲ್ಲ ಸೇರಿ ನಿಮಗೆ 625ಕ್ಕೆ ಎಕ್ಸಾಮ್ ಇರುತ್ತೆ. ಅದರಲ್ಲಿ ನೀವು 625ಕ್ಕೆ ಎಕ್ಸಾಮ್ ಬರೆದ್ರೆ 198 ಬರಲೇಬೇಕು. 198 ಬಂದರೆ ಅಂದರೆ 33% ಬಂದರೆ ನೀವು ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ. ಆದರೆ ನೀವು ಈಗ ಕೇಳ್ಬೋದು, ಬ್ರೋ ಅಂದರೆ ಈಗ ನಮಗೆ 198 ಬರುತ್ತೆ ಅಂದ್ಕೊಳ್ಳಿ, ಅಂದರೆ ಪ್ರತಿ ಸಬ್ಜೆಕ್ಟಲ್ಲೂ ನೀವು ಎಷ್ಟು ತೆಗಿಬೇಕು ಅಂತ ತುಂಬ ಜನ ವಿದ್ಯಾರ್ಥಿಗಳು ಡೌಟಲ್ಲಿ ಇರ್ತೀರ. ನೀವು ಪ್ರತಿ ಸಬ್ಜೆಕ್ಟಲ್ಲೂ ಬಂದ್ಬಿಟ್ಟು ಈಗ ಕಾಮರ್ಸ್ ವಿದ್ಯಾರ್ಥಿಗಳು ಯಾರೆಲ್ಲ ಇರ್ತೀರ, ಕಾಮರ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳು, ನಿಮಗೆ ಬಂದ್ಬಿಟ್ಟು ಥಿಯರಿ ಎಕ್ಸಾಮ್ ಬಂದ್ಬಿಟ್ಟು 80ಕ್ಕೆ ಇರುತ್ತೆ ಅಂದ್ಕೊಳ್ಳಿ. ಯಾರೆಲ್ಲ ಕಾಮರ್ಸ್ ವಿದ್ಯಾರ್ಥಿಗಳು ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳು ಇರ್ತೀರ, ನಿಮಗೆ ಬಂದ್ಬಿಟ್ಟು 80ಕ್ಕೆ ಬಂದ್ಬಿಟ್ಟು ನಿಮಗೆ ಥಿಯರಿ ಎಕ್ಸಾಮ್ನ ಬರೀತೀರಾ, 6 ಸಬ್ಜೆಕ್ಟ್ ಬಂದ್ಬಿಟ್ಟು ಥಿಯರಿ ಎಕ್ಸಾಮ್ನ ಬರೀತೀರಾ. ಇಂಟರ್ನಲ್ ಬಂದ್ಬಿಟ್ಟು ನಿಮ್ಮ ಒಂದು ಕಾಲೇಜ್ನಲ್ಲಿ ಎಷ್ಟು ಕೊಟ್ಟಿರ್ತಾರೆ, ಅಂದರೆ ಈಗ 6 ಸಬ್ಜೆಕ್ಟ್ ಅಂದರೆ ನಿಮಗೆ ಇಂಟರ್ನಲ್ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಈಗ ಥಿಯರಿಯಲ್ಲಿ ಎಷ್ಟು ತೆಗಿಬೇಕಂತ ಹೇಳ್ತೀವಿ ನೋಡಿ. ಥಿಯರಿಯಲ್ಲಿ ಬಂದ್ಬಿಟ್ಟು 80ಕ್ಕೆ ಬಂದ್ಬಿಟ್ಟು ನೀವು ಪ್ರತಿ ಸಬ್ಜೆಕ್ಟಲ್ಲೂ ಬಂದ್ಬಿಟ್ಟು 24 ತೆಗೆದ್ರೆ ಪಾಸ್ ಆಗ್ತೀರಾ. ಯಾರು ಕಾಮರ್ಸ್ ವಿದ್ಯಾರ್ಥಿಗಳು ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳು 80ಕ್ಕೆ ಥಿಯರಿ ಎಕ್ಸಾಮ್ನ ಬರೀತು ಅಂದರೆ ನೀವು 24 ತೆಗಿಲೇಬೇಕು. 24 ಬಂದರೆ ನೀವು ಪಾಸ್ ಆಗ್ತೀರಾ. ಇಂಟರ್ನಲ್ ಬಂದ್ಬಿಟ್ಟು ನಿಮಗೆ ಈಗ 6 ಸಬ್ಜೆಕ್ಟ್ ಇದೆ ಅಂದರೆ 6 ಸಬ್ಜೆಕ್ಟ್ ಬಂದ್ಬಿಟ್ಟು 20 ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. 20ಗೆ ಬಂದ್ಬಿಟ್ಟು ಸುಮಾರು ಜನ ವಿದ್ಯಾರ್ಥಿಗಳು ರಿಪೀಟರ್ಸ್ ಯಾರೆಲ್ಲ ಇರ್ತಾರೆ ನಿಮ್ಮ ಒಂದು ಕಾಲೇಜ್ನಲ್ಲಿ 20ಕ್ಕೆ 20 ಕೊಟ್ಟಿರಲ್ಲ. ಸೊ ಕೆಲವೊಬ್ರಿಗೆ ಮಾತ್ರ 80% ಅಂದರೆ 90%ಗೆ ಬಂದ್ಬಿಟ್ಟು 20 ಮಾರ್ಕ್ಸ್ ಏನೋ ಕೊಟ್ಟಿರ್ತಾರೆ. ತುಂಬ ಜನ ವಿದ್ಯಾರ್ಥಿಗಳು ನೀವು ಅಸೈನ್ಮೆಂಟ್ ಎಲ್ಲ ಕೊಟ್ಟಿರ್ತೀರಲ್ವ, ಅದಕ್ಕೆ ಬಂದ್ಬಿಟ್ಟು ಒಂದು 18, 17 ಮತ್ತು 15, ಕೆಲವೊಬ್ಬರಿಗೆ ಈಗೂ ಕೂಡ ಕೊಟ್ಟಿರ್ತಾರೆ 13, 12 ಹಿಂಗೆ ಕೊಟ್ಟಿರ್ತಾರೆ. ನಿಮಗೆ ಬಂದ್ಬಿಟ್ಟು ರಿಪೀಟರ್ಸ್ ವಿದ್ಯಾರ್ಥಿಗಳು ಯಾರೆಲ್ಲ ಬರೀತಿದ್ರೆ ನಿಮಗೆ ಬಂದ್ಬಿಟ್ಟು ಮಿನಿಮಮ್ ಇಂಟರ್ನಲ್ ಮಾರ್ಕ್ಸ್ ಬಂದ್ಬಿಟ್ಟು ನಿಮಗೆ 9 ಇರಬೇಕು. ಮಿನಿಮಮ್ ಬಂದ್ಬಿಟ್ಟು ನಿಮಗೆ 9 ಇರಲೇಬೇಕು. ಈಗ ಕಾಮರ್ಸ್ ವಿದ್ಯಾರ್ಥಿಗಳು ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳು 80ಕ್ಕೆ ಬಂದ್ಬಿಟ್ಟು ಥಿಯರಿ ಎಕ್ಸಾಮ್ನ ಬರೆದ್ರೆ 24 ತೆಗೆದ್ರೆ ನೀವು ಪಾಸ್ ಆಗ್ತೀರಾ. ಅಂದರೆ ನಿಮಗೆ ಇಂಟರ್ನಲ್ ಬಂದ್ಬಿಟ್ಟು ಒಂದು 9 ಇದ್ರೂ ಕೂಡ ಸಾಕು. 24 + 9 ಎಷ್ಟಾಗುತ್ತೆ, ಟೋಟಲ್ ಬಂದ್ಬಿಟ್ಟು ನಿಮಗೆ 33 ಆಗುತ್ತೆ. ಅಂದರೆ 33% ಅಲ್ಲೇ ಬರುತ್ತೆ, ನೀವು ಆ ಒಂದು ಸಬ್ಜೆಕ್ಟಲ್ಲಿ ಪಾಸ್ ಆಗ್ತೀರಾ. ಯಾರು ರಿಪೀಟರ್ಸ್ ವಿದ್ಯಾರ್ಥಿಗಳು. ಮತ್ತು ಸೈನ್ಸ್ ವಿದ್ಯಾರ್ಥಿಗಳು ಕೂಡ ಇರ್ತೀರ. ಸೈನ್ಸ್ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಯಾರೆಲ್ಲ ಸೈನ್ಸ್ ವಿದ್ಯಾರ್ಥಿಗಳು ಇರ್ತೀರ, ಸೈನ್ಸ್ ವಿದ್ಯಾರ್ಥಿಗಳು ಬಂದ್ಬಿಟ್ಟು ನಿಮಗೆ 70 ಮಾರ್ಕ್ಸ್ಗೆ ಬಂದ್ಬಿಟ್ಟು ಥಿಯರಿ ಎಕ್ಸಾಮ್ ಇರುತ್ತೆ. 70 ಮಾರ್ಕ್ಸ್ಗೆ ಥಿಯರಿ ಎಕ್ಸಾಮ್ ಇದ್ದರೆ ಬಂದ್ಬಿಟ್ಟು ಪ್ರತಿ ಸಬ್ಜೆಕ್ಟಲ್ಲೂ ಬಂದ್ಬಿಟ್ಟು 21 ತೆಗಿಲೇಬೇಕು. 21 ತೆಗೆದ್ರೆ ನೀವು ಪಾಸ್ ಆಗ್ತೀರಾ. ಯಾರು ಸೈನ್ಸ್ ವಿದ್ಯಾರ್ಥಿಗಳು. ಪ್ರಾಕ್ಟಿಕಲ್ ಬಂದ್ಬಿಟ್ಟು ಒಂದು 30ಕ್ಕೆ ಇದೆ ಅಂದರೆ ನೀವು ಏನು ಪ್ರಾಕ್ಟಿಕಲ್ ಬರೆದಿರ್ತೀರಾ, ಅಸೈನ್ಮೆಂಟ್ ಅದು ಇದು ಏನು ಕೊಟ್ಟಿರ್ತೀರ, 30ಕ್ಕೆ 30 ಕೊಟ್ಟಿರಲ್ಲ ನಿಮ್ಮ ಒಂದು ಕಾಲೇಜ್ನಲ್ಲಿ. 30ಕ್ಕೆ ಬಂದ್ಬಿಟ್ಟು ಒಂದು 20 ಕೊಟ್ಟಿರ್ತಾರೆ, ಮತ್ತು 21, 22, ಕೆಲವೊಬ್ಬರಿಗೆ ಬಂದ್ಬಿಟ್ಟು 15, 16, ಇನ್ನೂ ಕಮ್ಮಿ ಅಂದರೆ ಒಂದು 12, 13 ಹಿಂಗೆ ಕೊಟ್ಟಿರ್ತಾರೆ. ಯಾರು ಪ್ರಾಕ್ಟಿಕಲ್ ಸೈನ್ಸ್ ವಿದ್ಯಾರ್ಥಿಗಳಿಗೆ. ಸೈನ್ಸ್ ವಿದ್ಯಾರ್ಥಿಗಳಿಗೆ ಮಿನಿಮಮ್ ಪ್ರಾಕ್ಟಿಕಲ್ ಮಾರ್ಕ್ಸ್ ಬಂದ್ಬಿಟ್ಟು ಒಂದು 12 ಇದ್ದರೆ ಸಾಕು. ನೀವು 21 ತೆಗಿತು ಅಂದರೆ ಎಕ್ಸಾಮಲ್ಲಿ ಬಂದ್ಬಿಟ್ಟು 21 ತೆಗೆದ್ರೆ 21 + 12 ಎಷ್ಟೈತಿ, 21, 12, 33 ಆಗುತ್ತೆ. 33% ಅಲ್ಲೇ ಬರುತ್ತೆ, ನೀವು ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ. ಯಾರು ಸೈನ್ಸ್ ವಿದ್ಯಾರ್ಥಿಗಳು. ಅಂದರೆ ಬ್ರೋ ಈಗ 6 ಸಬ್ಜೆಕ್ಟಲ್ಲೂ ನಾವು 24 ತೆಗಿಲೇಬೇಕಂತ ನೀವು ಕೇಳೋದಾದರೆ, ಹೌದು 6 ಸಬ್ಜೆಕ್ಟಲ್ಲೂ ಬಂದ್ಬಿಟ್ಟು ನೀವು 24 ತೆಗಿಲೇಬೇಕು. ಕಾಮರ್ಸ್ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳು, ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳು ಬಂದ್ಬಿಟ್ಟು 80 ಮಾರ್ಕ್ಸ್ಗೆ ಥಿಯರಿ ಎಕ್ಸಾಮ್ನ ಬರೀತೀವಿ ಅಂದರೆ 24 ಬರಲೇಬೇಕು. 24 ಥಿಯರಿ 24 ತೆಗಿಲೇಬೇಕು ನೀವು. ಪ್ಲಸ್ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಬಂದ್ಬಿಟ್ಟು 20 ಕೊಟ್ಟಿದ್ದಾರೆ, ನಾನು ಆಗಲೇ ಹೇಳ್ದಂಗೆ 15, 16 ಹಿಂಗೆ ಕೊಟ್ಟಿರ್ತಾರೆ. ಮಿನಿಮಮ್ ಬಂದ್ಬಿಟ್ಟು ಇಂಟರ್ನಲ್ ಮಾರ್ಕ್ಸ್ ಬಂದ್ಬಿಟ್ಟು 9 ಇದ್ದರೆ ಸಾಕು, ನೀವು ಪಾಸ್ ಆಗ್ತೀರಾ. ಯಾರು ಕಾಮರ್ಸು ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳು.
ಈಗ ನಾನು ಆಗಲೇ ಹೇಳ್ದಂಗೆ ಯಾರೆಲ್ಲ ಸೈನ್ಸ್ ವಿದ್ಯಾರ್ಥಿಗಳಿದ್ದೀರಾ, ಸೈನ್ಸ್ ವಿದ್ಯಾರ್ಥಿಗಳು ಬಂದ್ಬಿಟ್ಟು 70 ಮಾರ್ಕ್ಸ್ಗೆ ಬಂದ್ಬಿಟ್ಟು ಥಿಯರಿ ಎಕ್ಸಾಮ್ ಇರುತ್ತೆ. 70 ಮಾರ್ಕ್ಸ್ಗೆ ನೀವು ಥಿಯರಿ ಎಕ್ಸಾಮ್ನ ಬರೀತು ಅಂದರೆ 21 ಬಂದರೆ ನೀವು ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ. ನಿಮಗೆ ಮಿನಿಮಮ್ ಪ್ರಾಕ್ಟಿಕಲ್ ಬಂದ್ಬಿಟ್ಟು ನಿಮಗೆ 12 ಇರಬೇಕು, ಮಿನಿಮಮ್ ಬಂದ್ಬಿಟ್ಟು 12 ಇರಲೇಬೇಕು. ಥಿಯರಿಯಲ್ಲಿ 21 ತೆಗಿಬೇಕು, ಮತ್ತು ನಿಮಗೆ ಅದು ಆ್ಯಡ್ ಆಗುತ್ತೆ. ಆ್ಯಡ್ ಬಂದ್ಬಿಟ್ಟು ನಿಮಗೆ 33% ಬಂದರೆ ನೀವು ಪಾಸ್ ಆಗ್ತೀರಾ. ಡೌಟು ಕ್ಲಿಯರ್ ಆಯಿತು ಅನ್ಕೋತೀನಿ. ರಿಪೀಟರ್ಸ್ ವಿದ್ಯಾರ್ಥಿಗಳು ಹೋದ ವರ್ಷ ಎಲ್ಲಪ್ಪ ಹೆಂಗಿತ್ತಪ್ಪ ಅಂದರೆ ಸುಮಾರು ಜನ ವಿದ್ಯಾರ್ಥಿಗಳಿಗೆ 2024, 23 ಎಲ್ಲ ಎಕ್ಸಾಮ್ ಬರ್ತಿರೋರಿಗೆ ಬಂದ್ಬಿಟ್ಟು 35% ಬರಲೇಬೇಕಾಯಿತು. ಅಂದರೆ ನೀವು ಥಿಯರಿ ಎಕ್ಸಾಮ್ನ ಬರಿತೀನಿ ಅಂದರೆ 80 ಮಾರ್ಕ್ಸ್ಗೆ ಥಿಯರಿ ಎಕ್ಸಾಮ್ನ ಬರಿತೀನಿ ಅಂದರೆ ಮಿನಿಮಮ್ ಬಂದ್ಬಿಟ್ಟು 24 ಬರಲೇಬೇಕಾಯಿತು. ಯಾರು 2024, 23 ಎಕ್ಸಾಮ್ ಎಲ್ಲ ಬರ್ದಿತ್ತು ಅವ್ರಿಗೆಲ್ಲ ಗೊತ್ತಿರುತ್ತೆ. ಮಿನಿಮಮ್ ಬಂದ್ಬಿಟ್ಟು 35% ಇತ್ತು. 35% ಬಂದರೆ ನೀವು ಪಾಸ್ ಆಗ್ತೀರಾ. ಅದು ಇದು ಬಂದ್ಬಿಟ್ಟು ನಾನು ಹೇಳ್ತಾ ಇರೋದು 2023, 24 ನಿಮಗೆ ಹೇಳ್ತಾ ಇರೋದು. ಈಗ ಬಂದ್ಬಿಟ್ಟು ಹೀಗಲ್ಲ, ನಾನು ಆಗಲೇ ಹೇಳ್ದಂಗೆ 33% ಬಂದರೆ ಪ್ರತಿ ಎಕ್ಸಾಮಲ್ಲೂ ಕಾಮರ್ಸು ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಹೇಳ್ದಂಗೆ 24 ಬಂದರೆ ಮಿನಿಮಮ್ ಬಂದ್ಬಿಟ್ಟು 9 ಮಾರ್ಕ್ಸು, ಇಂಟರ್ನಲ್ ಬಂದರೆ 33 ಬರುತ್ತೆ, ಪರ್ಸೆಂಟೇಜು ಕೂಡ ಬರುತ್ತೆ, ನೀವು ಪಾಸ್ ಆಗ್ತೀರಾ. ಆರ್ಟ್ಸ್ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಸೈನ್ಸ್ ವಿದ್ಯಾರ್ಥಿಗಳು ಬಂದ್ಬಿಟ್ಟು 70 ಮಾರ್ಕ್ಸ್ಗೆ ಥಿಯರಿ ಎಕ್ಸಾಮ್ನ ಬರೋದು. ಮಿನಿಮಮ್ ಬಂದ್ಬಿಟ್ಟು 21 ಬರಬೇಕು. ಪ್ರಾಕ್ಟಿಕಲ್ ಬಂದ್ಬಿಟ್ಟು ಒಂದು 12 ಮಾರ್ಕ್ಸ್ ಬಂದರೆ ಪ್ಲಸ್ಸು 33 ಆಗುತ್ತೆ. 33% ಬಂದರೆ ಅಲ್ಲೇ ಬಂದ್ಬಿಡುತ್ತೆ, ನೀವು ಪಾಸ್ ಆಗ್ತೀರಾ. ಸೊ ಇದಿಷ್ಟು ಸೆಕೆಂಡ್ PUC ರಿಪೀಟರ್ಸ್ ವಿದ್ಯಾರ್ಥಿಗಳು ಪಾಸಿಂಗ್ ಮಾರ್ಕ್ಸ್ದು ಎಕ್ಸಾಮ್ 2ದು. ಮತ್ತೆ ಏನಾರ ಡೌಟ್ ಇತ್ತು ಅಂದರೆ ಸೆಕೆಂಡ್ PUC ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಏನೇ ಒಂದು ಡೌಟ್ ಇತ್ತು ಅಂದರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈ ನಾನು ಮಾಡಿಕೊಡ್ತೀನಿ. ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಇನ್ನೊಂದು ಡೌಟ್ ಕೂಡ ಇರುತ್ತೆ. ನಾವು 2025 ಎಕ್ಸಾಮ್ನ ಬರೆದಿದ್ದೀವಿ, ಅದರಲ್ಲಿ ಬಂದ್ಬಿಟ್ಟು ನಾವು ಫೇಲ್ ಆಗಿದ್ದೀವಿ. ಈಗ 2026 ಬಂದ್ಬಿಟ್ಟು ನಾವು ಎಕ್ಸಾಮ್ 2ನ ಕಟ್ಟಿ ಬರೀತಾ ಇದ್ದೀವಿ. ನಮಗೆ ಬಂದ್ಬಿಟ್ಟು ಇಂಟರ್ನಲ್ ಮಾರ್ಕ್ಸು ಚೇಂಜ್ ಆಗುತ್ತೆ ಇಲ್ವ ಅಂತ ಸುಮಾರು ಜನ ವಿದ್ಯಾರ್ಥಿಗಳು ಡೌಟಲ್ಲಿ ಇರ್ತೀರ. ಇಂಟರ್ನಲ್ ಮಾರ್ಕ್ಸ್ ಬಂದ್ಬಿಟ್ಟು ನಿಮ್ಮ ಒಂದು ಕಾಲೇಜಿನಲ್ಲಿ ಎಷ್ಟು ಕೊಟ್ಟಿರ್ತಾರೆ ಸೊ ಅದೇ ಫೈನಲ್ ಆಗಿರುತ್ತೆ. ನೀವು 2026, 27 ಕೂಡ ನೀವು ಎಕ್ಸಾಮ್ ಬರೆದ್ರೆ, ನೀವು ಕಟ್ಟಿ ಎಕ್ಸಾಮ್ನ ಬರೆದ್ರೆ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಅನ್ನೋದು ಚೇಂಜ್ ಆಗಲ್ಲ. ನಿಮಗೆ ಎಷ್ಟು ಕೊಟ್ಟಿರ್ತಾರೆ, 15 ಕೊಟ್ಟಿದ್ರೆ 15 ಆಗಿರುತ್ತೆ, 16 ಕೊಟ್ಟಿದ್ರೆ 16 ಆಗುತ್ತೆ. ಇದೇ ಕೂಡ ನಿಮಗೆ ಫೈನಲ್ ಆಗಿರುತ್ತೆ. ಇಂಟರ್ನಲ್ ಮಾರ್ಕ್ಸ್ ಅನ್ನೋದು ಚೇಂಜ್ ಆಗಲ್ಲ ಯಾರು ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ. ನಾನು ಆಗಲೇ ಪ್ರೈವೇಟ್ ವಿದ್ಯಾರ್ಥಿಗಳಾಗಿರ್ಬೋದು, ಮತ್ತು ಈಗ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ 2ದು ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂತ ಹೇಳಿದ್ದೀನಿ. ಇನ್ನು ಉಳ್ಕೊಂಡಿರೋದು ಫ್ರೆಷರ್ಸ್ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂತ ನಿಮಗೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಮರೀದೆ ಎಸ್ ಅಂತ ಕಮೆಂಟ್ ಮಾಡಿ. ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಫ್ರೆಷರ್ಸ್ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂತ ನಾನು ಸಪ್ರೇಟಾಗಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ಆಗಲೇ ಹೇಳ್ದಂಗೆ ಫ್ರೆಷರ್ಸ್ ವಿದ್ಯಾರ್ಥಿಗಳು ಬಂದ್ಬಿಟ್ಟು ವಿಡಿಯೋ ಬೇಕು ಅಂದರೆ ಎಕ್ಸಾಮ್ 2ದು ಪಾಸಿಂಗ್ ಮಾರ್ಕ್ಸು ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ವಿಡಿಯೋ ಕೂಡ ಚಾನಲಲ್ಲಿ ಕೂಡ ಇರುತ್ತೆ, ಫ್ರೆಷರ್ಸ್ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂತ. ನಿಮಗೆ ಸಪ್ರೇಟಾಗಿ ವಿಡಿಯೋ ಬೇಕು ಬ್ರೋ, ನನಗೆ ಅರ್ಥ ಆಗ್ತಿಲ್ಲ, ಫ್ರೆಷರ್ಸ್ ವಿದ್ಯಾರ್ಥಿಗಳಿಗೆ ಒಂದು ಸಪ್ರೇಟಾಗಿ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಮರೀದೆ ಎಸ್ ಅಂತ ಕಮೆಂಟ್ ಮಾಡಿ. ಮತ್ತು ಚಾನಲಲ್ಲಿ ಕೂಡ ಇರುತ್ತೆ. ಈ ಒಂದು ವಿಡಿಯೋ ಯಾಕಪ್ಪ ಅಂದರೆ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಿದ್ರು, ಬ್ರೋ ನಮ್ಗೆ ಅದು ಅರ್ಥ ಆಗ್ತಿಲ್ಲ, ನಮಗೆ ಸಪ್ರೇಟಾಗಿ ಪ್ರೈವೇಟ್ ವಿದ್ಯಾರ್ಥಿಗಳು ಮತ್ತು ರಿಪೀಟರ್ಸ್ಗೆ ಫ್ರೆಷರ್ಸ್ಗೆ ಎಷ್ಟಿರುತ್ತೆ ಸಪ್ರೇಟಾಗಿ ಒಂದೊಂದು ವಿಡಿಯೋ ಮಾಡಿ ಅಂತ ಹೇಳಿದರೆ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಇದಿಷ್ಟು ಸೆಕೆಂಡ್ PUC ರಿಪೀಟರ್ಸ್ ವಿದ್ಯಾರ್ಥಿಗಳ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ಎಕ್ಸಾಮ್ 2ದು. ಏನೇ ಒಂದು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡಿಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತಾರೆ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.